ಹಾಯ್ ಡಿಯರ್ ಆಲ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾವು ನಿನ್ನೆ ರುಬ್ಬಿ ಇಟ್ಟಿರುವಂಥ ಹಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಫಾರ್ಮೇಟ್ ಆಗಿದೆ. ಸೊ ತುಂಬ ಹೆಲ್ದಿಯಾಗಿರುವಂಥ ಒಂದು ಹಿಟ್ಟಿದು. ಸೊ ಇದರಲ್ಲಿ ನೀವು ಸ್ವಲ್ಪ ರಾಗಿ ಹಿಟ್ಟು ಕೂಡ ಮಿಕ್ಸ್ ಮಾಡಿಕೊಂಡು ನೀವು ಇಡ್ಲಿನ ಮಾಡ್ಕೋಬೋದು. ಸೊ ಇದನ್ನು ಫುಲ್ ಈ ರೀತಿ ಫರ್ಮೆಂಟ್ ಆಗಿದೆ. ಕೆಲವರು ಇದನ್ನು ಹಾಗೆ ಮಿಕ್ಸ್ ಮಾಡದೆ ಜಸ್ಟ್ ಆ ಫರ್ಮೆಂಟೇಷನ್ ಇರುವಂಥ ಮೇಲೆ ಭಾಗವನ್ನು ಮಾತ್ರ ತೆಗೆದು ಇಡ್ಲಿನ ಹಾಕಿ ಮಾಡೋಕ್ಕೆ ರೆಡಿ ಆಗ್ತಾರೆ. ಬಟ್ ನನಗೆ ಅದು ಫುಲ್ ಮಿಕ್ಸ್ ಮಾಡಿನೇ ಮಾಡ್ತೀನಿ. ಸೊ ಯಾವಾಗಲೂ ಅಷ್ಟೇ ಇಡ್ಲಿನ ಬೇಯಿಸಬೇಕಾದ್ರೆ ಇಡ್ಲಿ ಪಾತ್ರೆಯಲ್ಲಿ ಸ್ವಲ್ಪ ಹುಣಸೆ ಹುಳಿ ಹಾಕಿ ಬೇಯಿಸಿ, ಬಿಕಾಸ್ ನಿಮ್ಮ ಪಾತ್ರೆ ಬಂದು ಕಲೆ ಹಿಡಿದೇ ಇರುತ್ತೆ. ಸೊ ಇಡ್ಲಿ ಬಂದು ನಾನು ಇವಾಗ ಹಿಟ್ಟು ಹಾಕಿ ಇಟ್ಟಿದ್ದೀನಿ. ಸೇಮ್ ನಾರ್ಮಲಾಗಿ ನಾವೆಲ್ಲ ಇಡ್ಲಿ ಹೇಗೆ ಬೇಯಿಸ್ತೀವೋ ಅದೇ ಥರ ಒಂದು 10 ನಿಮಿಷ ಮೀಡಿಯಮ್ ಒಲೆ ಉರಿಯಲ್ಲಿ ಬೇಯಿಸಿದರೆ ಸೂಪರಾಗಿ ಪಫಿಯಾಗಿ ಸಾಫ್ಟಾಗಿ ಇಡ್ಲಿ ರೆಡಿ ಆಗುತ್ತೆ. ಸೊ ನಾನು ಅದನ್ನು ಲಾಸ್ಟ್ ಟೈಮ್ ಗ್ರೈಂಡ್ ಮಾಡಬೇಕಾದ್ರೆ ತೋರಿಸಿಲ್ಲ ನಿಮಗೆ. ಅದನ್ನು ರುಬ್ಬಬೇಕಾದ್ರೆ ಒಂದು 15 ಮಿನಿಟ್ಸ್ ಮುಂಚೆನೇ ಅವಲಕ್ಕಿ ಒಂದು 1/2 ಕಪ್ನ ನೆನೆ ಹಾಕಿ ರುಬ್ಕೊಳ್ಳಿ, ಆವಾಗ ಸಾಫ್ಟ್ನೆಸ್ ಚೆನ್ನಾಗಿರುತ್ತೆ. ಸೊ ಮಾರ್ನಿಂಗ್ ನಮ್ಮ ಮನೇಲಿ ಇವತ್ತು ಬ್ರೇಕ್ಫಾಸ್ಟು ಬಿಸಿ ಬಿಸಿ ಇಡ್ಲಿ ಜೊತೆಗೆ ಅವರೆಕಾಳು ಹಾಕಿದ್ದು ಮಾಡುವಂಥ ಒಂದು ಸ್ವಲ್ಪ ಸ್ಪೈಸಿಯಾಗಿರುವಂಥ ಚಿಕನ್ ಸಾಂಬಾರು. ಅಷ್ಟು ಟೇಸ್ಟಿಯಾಗಿರುತ್ತೆ. ಇದೊಂಥರ ನಾಟಿ ಸ್ಟೈಲ್ದು, ಕೈಯಲ್ಲಿ ರುಬ್ಬಿ ಹೇಗೆ ಮಾಡಿದ್ರೆ ಟೇಸ್ಟ್ ಬರುತ್ತೆ ಆ ಟೇಸ್ಟ್ ಇರುತ್ತೆ. ಸೊ ಅಷ್ಟು ಚೆನ್ನಾಗಿರುತ್ತೆ. ಸೊ ಇದನ್ನು ಫುಲ್ ರೆಸಿಪಿನ ಬಂದು ಲಾಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಈ ಚಿಕನ್ ಸಾಂಬಾರ್ದು. ಯಾರಿಗಾದರೂ ಬೇಕು ಅಂದರೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ತುಂಬ ಟೇಸ್ಟಿಯಾಗಿರುತ್ತೆ ಈ ಸಾಂಬಾರು. ಇದು ಇಡ್ಲಿಗೆ ಮಾತ್ರ ಅಲ್ಲ, ದೋಸೆ, ಚಪಾತಿ, ರಾಗಿ ಮುದ್ದೆಗಂತೂ ಹೇಳ್ಕೊಳ್ಳೋದು ಬೇಡ, ಅಷ್ಟು ರೈಸಿಗೂ ಸೂಪರಾಗಿರುತ್ತೆ. ಸೊ ಒಂದು ಹೆಲ್ದಿ ಆಗಿರುವಂಥ ತಿಂಡಿನ ತಿನ್ಕೊಂಡ್ಬಿಟ್ಟು ಸ್ವಲ್ಪ ರಿಲ್ಯಾಕ್ಸ್ ಆಗೋದಕ್ಕೆ ಹೊರಗಡೆ ವಾಕಿಂಗ್ ಹೋಗ್ತೀವಿ ನಾವು. ಸೊ ವಿಷಯ ಏನಂದರೆ, ಇವತ್ತು ಯಾರಿಗಾದರೂ ಬ್ಯೂಟಿಷಿಯನ್ ಕಲಿಯೋದು ಇಂಟ್ರೆಸ್ಟ್ ಇದ್ದರೆ, ಅಥವಾ ಬ್ಯೂಟಿ ಬಗ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ, ಅಥವಾ ನೀವೇನಾದರೂ ಮನೆಯಲ್ಲೇ ಇದ್ದು ಬಿಸ್ನೆಸ್ ಮಾಡಬೇಕಂತ ಏನಾದರೂ ಇಂಟ್ರೆಸ್ಟ್ ಇದ್ದರೆ, ನನ್ನ ಚಾನಲ್ ಇನ್ನೊಂದು ಇದೆ, ಅದರ ಹೆಸರು ಕನ್ಯಾಸ್ ಬೌಟಿಕ್. ಅದರಲ್ಲಿ ನೀವು ಹೋಗಿ ನಿಮಗೆ ಬೇಕಾಗಿರೋದನ್ನು ನೀವು ನೋಡ್ಕೋಬೋದು. ಸೊ ಸ್ಯಾರಿ ಡ್ರೇಪಿಂಗ್ ಆಗಲಿ, ಸ್ಯಾರಿ ಪ್ರೀಪ್ಲೀಟಿಂಗ್ ಆಗಲಿ, ಎಲ್ಲ ಬಗ್ಗೆ ಮಾಹಿತಿ ಅದರಲ್ಲಿದೆ. ಪ್ಲಸ್ ನಿಮಗೆ ಸೀರೆ ಬಿಸ್ನೆಸ್ ಮಾಡೋದು ಕೂಡ ನಾನು ಐಡಿಯಾ ಕೊಡ್ತೀನಿ. ಅದರಲ್ಲಿ ವಾಟ್ಸಪ್ ನಂಬರ್ ಇರುತ್ತೆ, ಆ ವಾಟ್ಸಪ್ ನಂಬರಿಗೆ ನೀವು ಮೆಸೇಜ್ ಮಾಡಿ, ಓಕೆನಾ. ಸೊ ನೆಕ್ಸ್ಟು ನಮ್ಮದೆಲ್ಲ ಬ್ರೇಕ್ಫಾಸ್ಟ್ ಆದಮೇಲೆ ಲಿಯಾ ಬಂದು ಸ್ವಲ್ಪ ಓದ್ಕೊತಾ ಇದ್ಲು, ಯಾಕಂದರೆ ನಾಳೆ ಅವಳಿಗೆ ಟೆಸ್ಟ್ ಇದೆ. ಸೊ ಈ ವೀಕೆಂಡ್ ಆಗಿರೋದ್ರಿಂದ ಸ್ವಲ್ಪ ಹೊತ್ತು ಒಂದು 1 ಅವರ್ ಓದ್ಕೋಬೇಕು ಅವಳು. ಸೊ ಹಾಗಾಗಿ ಅವಳು ಓದ್ಕೊಂಡು ಆದಮೇಲೆ ಅವಳು ಊಟಕ್ಕೆ ಬಂದಿದ್ದಾಳೆ. ಸೊ ಕರೆದೆ, ತುಂಬ ಬರಲಿಲ್ಲ, ಎಲ್ಲ ನಾನು ಫಿನಿಷ್ ಮಾಡಿಬಿಟ್ಟೆ ಬರೋದು ಅಂದ್ಬಿಟ್ಟು ಫಿನಿಷ್ ಮಾಡಿಕೊಂಡು ಬಂದು ನನ್ನ ಹತ್ರ ತಿನ್ನಿಸ್ಕೊತಿದ್ದಾಳೆ. ಬಟ್ ಸ್ವಲ್ಪ ಖಾರ ಇತ್ತು, ಹಾಗಾಗಿ ಅವಳಿಗೆ ಬರೀ ಕಾಳಲ್ಲಿ ಮಾತ್ರ ಸ್ವಲ್ಪ ಡಿಪ್ ಮಾಡಿ ತಿನ್ನಿಸ್ತಾ ಇದ್ದೀನಿ. ಸೊ ಬಿಸಿಲು ತುಂಬ ಚೆನ್ನಾಗಿ ಬರ್ತಾಯಿತ್ತು ಫುಲ್. ಇವಾಗ ಇಲ್ಲಿ ತುಂಬ ಚಳಿ ಇದೆ ಬ್ಯಾಂಗ್ಳೂರಲ್ಲಂತೂ. ಸೊ ಬ್ಯಾಂಗ್ಳೂರಲ್ಲಿ ಒಂದೊಂದು ಸಡನ್ನಾಗಿ ಮಳೆ ಬರ್ತಾಯಿದೆ, ಹಾಗೆ ಚಳಿ. ಇವಾಗ ಬಿಸಿಲು ಚೆನ್ನಾಗಿ ಬರ್ತಾಯಿದೆ. ನನ್ನ ಮಗಳು ನೋಡಿ ಹೆಂಗೆ ಮಲ್ಕೊಂಬಿಟ್ಟಿದ್ದಾಳೆ. ಒಂದು 1.5 ಅವರ್ ನಾವು ಹೊರಗಡೆನೇ ಸ್ಪೆಂಡ್ ಮಾಡಿದ್ವಿ. ಕರಿತಾ ಇದ್ದೀನಿ, ಬರ್ತಾ ಇಲ್ಲ. ಸೊ ಹಾಗಾಗಿ ಅವಳಿಗೆ ಯಾಕಂದರೆ ಕರೆದು ಸ್ನಾನ ಮಾಡಿಸಿ ನೆಕ್ಸ್ಟು ಒಂದು ಡ್ಯಾನ್ಸ್ ಪ್ರಾಕ್ಟೀಸ್ ಇದೆ. ಸೊ ಹಾಗೆ ಹಿಂಗೆ ಅಂತ ಮಾಡಿ ಕರೆದು ಅವಳಿಗೆ ಸ್ವಲ್ಪ ಫ್ರೆಶ್ ಅಪ್ ಮಾಡಿಸ್ಬಿಟ್ಟು ಡ್ಯಾನ್ಸಿಗೆ ಕಳಿಸ್ದೆ. ಸೊ ನಮ್ಮ ಅಪಾರ್ಟ್ಮೆಂಟಲ್ಲಿ ಕನ್ನಡ ರಾಜ್ಯೋತ್ಸವ ಸೆಲೆಬ್ರೇಷನ್ ಇನ್ನು ಬರ್ತಾ ಇದೆ, ಹಾಗಾಗಿ ಅದಕ್ಕೋಸ್ಕರ ಇವರೆಲ್ಲ ಬಂದು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಸೊ ಅವಳನ್ನು ಪ್ರಾಕ್ಟೀಸಿಗೆ ಕಳಿಸ್ಬಿಟ್ಟು ಸ್ವಲ್ಪ ತಲೆ ಇದ್ಬಿಟ್ಟು ಹೌಸ್ ಹೆಲ್ಪಿಂದ ಸ್ವಲ್ಪ ಈ ಪಾತ್ರೆಗಳನ್ನೆಲ್ಲ ನೀಟಾಗಿ ವಾಶ್ ಮಾಡೋಕ್ಕೆ ಹೇಳಿದ್ದೆ. ಅವ್ರು ನೀಟಾಗಿ ವಾಶ್ ಮಾಡಿದ್ದಾರೆ. ಸೊ ಇದು ಸ್ವಲ್ಪ ಹಾಗೆ ಇಟ್ಟು ತುಂಬ ಒಂಥರ ಬ್ಲ್ಯಾಕ್ ಆದಂಗೆ ಆಗಿತ್ತು. ಸೊ ಅವ್ರ ಹತ್ರ ಸ್ವಲ್ಪ ವಾಶ್ ಮಾಡಿಸ್ಮೇಲೆ ನೋಡಿ, ಇದು ಈ ರೀತಿ ಎಲ್ಲ ಇರುತ್ತಲ್ವ ಈ ಕಾಪರ್ದು, ಇದೆಲ್ಲ ಸ್ವಲ್ಪ ದಿನ ನಾವು ಏನಾದರೂ ಮೇಂಟೈನ್ ಮಾಡದೆ ಬಿಟ್ಬಿಟ್ರೆ ಕಪ್ಪು ಚುಕ್ಕಿಗಳೆಲ್ಲ ಬಂದ್ಬಿಡುತ್ತೆ. ಆಮೇಲೆ ಅದು ಹೆಂಗೆ ತೆಗಿಯೋದಂತನೂ ಗೊತ್ತಿಲ್ಲ, ತುಂಬ ಕಷ್ಟ ಅನಿಸುತ್ತೆ. ಸೊ ನನಗೆ ಅದು ಇದೇ ಇರಲಿಲ್ಲ ಏನು ಮಾಡಬೇಕಂತ. ಬಟ್ ಆದರೆ ಪಾಪ ನಮ್ಮ ಹೆಲ್ಪರು ಚೆನ್ನಾಗಿ ಅದನ್ನು ತಿಕ್ಕಿ ಇಟ್ಟಿದ್ದಾರೆ. ಸೊ ಲಾಸ್ಟ್ ವೀಡಿಯೋದಲ್ಲಿ ನಿಮಗೊಂದು ವೆಯ್ಟ್ ಲಾಸ್ ಮಿಷನ್ ತೋರಿಸಿದ್ದೆ, ವೈಬ್ರೇಟ್ ಮಿಷನ್, ಅಗಾರ ಬ್ರ್ಯಾಂಡ್ ಅವ್ರದ್ದು. ಅದು ಹಾಳಾಗಿತ್ತು. ಸೊ ಅವ್ರ ಕಂಪನಿಗೆ ಕಸ್ಟಮರ್ ಕೇರಿಗೆ ನಾನು ಹೆಲ್ಪ್ ತಗೊಂಡು ಆ ಕಂಪನಿ ಕಡೆಯಿಂದನೇ ಒಬ್ಬರು ಬಂದು ಅದನ್ನು ನೋಡಿದ್ರು, ಮೇಲೆ ಕೆಳಗೆ ಎಲ್ಲ ಕಡೆ ಮಾಡಿದ್ರು. ಕೊನೆಗೆ ಇದು ಕಂಪನಿಗೆ ತೊಗೊಂಡೋಗ್ಬೇಕು ಅಂತ ಹೇಳ್ಬಿಟ್ಟು ಅದನ್ನು ತೊಗೊಂಡೋಗಿದ್ದಾರೆ. ಕೆಲವೆಲ್ಲ ತುಂಬ ಅಡ್ವರ್ಟೈಸ್ಮೆಂಟ್ ಎಲ್ಲ ಕೊಡ್ತಾರೆ ಯೂಟ್ಯೂಬಲ್ಲೆಲ್ಲ.
ಬಟ್ ನಿಮಗದು ಬೇಕಾ ಬೇಡವಾ ಅನ್ನೋದನ್ನು ನೋಡ್ಕೊಂಡು ತಗೊಳ್ಳಿ. ಬಟ್ ಇದು ನಮಗೆ ತುಂಬಾ ಯೂಸ್ಫುಲ್ ಆಗಿತ್ತು. ಕಾಲು ನೋವಿಗೆ ಎಂಥ ಪೇಯ್ನ್ ಇದ್ದರೂ, ಬಾಡಿ ಪೇಯ್ನ್ ಇದ್ದರೂ ಈ ಮೆಷಿನ್ ಮೇಲೆ ನಿಂತ್ಕೊಂಡ್ರೆ ಸಾಕು, ಸ್ವಲ್ಪ ರಿಲೀಫ್ ಅನಿಸೋದು. ಮತ್ತು ಗ್ಯಾಸ್ಟ್ರಿಕ್ ಏನಾದರೂ ಇದ್ದರೆ, ಏನೇ ಒಂದು ನಮಗೆ ಬಾಡಿ ಹೆವಿ ಅನಿಸಿದ್ರೆ ಇದರಲ್ಲಿ ಒಂದು 10 ಮಿನಿಟ್ಸ್ ನಿಂತ್ಕೊಂಡ್ರೆ ಸ್ವಲ್ಪ ಆರಾಮ್ ಅನಿಸೋದು. ಬಟ್ ಏನು ಒಂದು ಪ್ರಾಬ್ಲಮ್ ಅಂದೆ ಇದರಲ್ಲಿ, ನಿಮಗೆ ಇಂಚು ಲಾಸಸ್ಸು ಆಗುತ್ತೆ ಡೈಲಿ ಒಂದು 10 ಮಿನಿಟ್ಸ್ ನಿಂತರೆ. ಈ ರೀತಿ ಏನಾದರೂ ರಿಪೇರಿ ಆದರೆ ತುಂಬ ಕಷ್ಟ ಅನಿಸುತ್ತೆ. ಸೊ ತುಂಬ ಒದ್ದಾಡಿಬಿಟ್ಟು ಇವ್ರನ್ನೆಲ್ಲ ಕರೆಸ್ದೆ ನಾನು. ಇವಾಗ ಅವ್ರ ಕಂಪನಿಗೆ ತೊಗೊಂಡೋಗಿದ್ದಾರೆ, ಅದು ಯಾವಾಗ ಹೊರಗಡೆ ವಾಪಸ್ ಬರುತ್ತೆ ಅನ್ನೋದು ಗೊತ್ತಿಲ್ಲ. ಸೊ ನೆಕ್ಸ್ಟು ನೈಟ್ ಡಿನ್ನರ್ಗೆ ವೆಜಿಟೇಬಲ್ ಬಿರಿಯಾನಿ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಆ ವೆಜಿಟೇಬಲ್ ಬಿರಿಯಾನಿಗೆ ಮಧ್ಯಾಹ್ನನೇ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿ ಇಟ್ಬಿಟ್ರೆ, ನೈಟಿಗೆ ಮ್ಯಾರಿನೇಟ್ ಮಾಡಿಟ್ರೆ ಅದು ನೈಟಿಗೆ ಸೂಪರಾಗಿ ಬರುತ್ತೆ. ಸೊ ನಾನಿಲ್ಲಿ ಇಂಗ್ರೀಡಿಯೆಂಟ್ಸ್ ತೋರಿಸಿದ್ದೀನಲ್ಲ ಅಷ್ಟನ್ನು ನೀವು ಹಾಕ್ಕೊಳ್ಳಿ ಒಂದು ಮಿಕ್ಸಿ ಜಾರ್ಗೆ. ತರಕಾರಿಗಳನ್ನ ಕೆಲವು ಎತ್ತಿಕ್ಕಿದ್ದೀನಿ. ಸೊ ಪಲಾವ್ಗೆ ನೀವು ಯಾವ್ಯಾವ ಥರ ಇಟ್ಕೊಳ್ತೀರೋ ಅದೇ ರೀತಿ ಇದೊಂಥರ ವೆಜಿಟೇಬಲ್ ದಮ್ ಬಿರಿಯಾನಿ ಅಂದ್ಕೊಳ್ಳಿ. ಸೊ ಆ ಥರ ಒಂದು ದಮ್ ಬಿರಿಯಾನಿಗೆ ನಾನಿವಾಗ ಮಸಾಲೆನ ರೆಡಿ ಮಾಡ್ತಿದ್ದೀನಿ. ಸೊ ಇವಾಗ ತೋರಿಸಿರೋ ಮಸಾಲಾನ ಒಂದೊಂದು ಕೈ ತೊಗೊಳ್ಳಿ. ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು, ಮೇಯ್ನಾಗಿ ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ, ಪುದೀನ ಸ್ವಲ್ಪ ಕಮ್ಮಿ ಆದರೂ ಪರವಾಗಿಲ್ಲ, ಇಲ್ಲ ಈಕ್ವಲ್ ರೇಷಿಯೋದಲ್ಲಿದ್ರೂ ಒಳ್ಳೆಯದೇ. ಸೊ ನಾನಿಲ್ಲಿ ಬಟಾಣಿ, ಬೀನ್ಸು, ಕ್ಯಾರೆಟು, ಕಾಲಿಫ್ಲವರು ಇದನ್ನು ಬಂದು ಬ್ಲಿಂಕಿಟಲ್ಲಿ ಆರ್ಡ್ರ್ ಮಾಡಿದ್ದೀನಿ ನಾನು. ಬ್ಲಿಂಕಿಟ್ ಅವ್ರು ಏನು ಮಾಡ್ತಾರೆ ಅಂದರೆ ಈ ಮಿಕ್ಸ್ಡ್ ವೆಜಿಟೇಬಲ್ಸೇ ಒಂದು ಬೌಲ್ ಥರ ಮಾರಿ ಇಟ್ಟಿರ್ತಾರೆ ಮಾಡಿ. ನಿಮಗೆ ಬೇಕು ಅಂದರೆ ನೀವು ನಿಮ್ಮ ಹತ್ರ ಇರೋ ಸಪ್ರೇಟಾಗಿರೋದನ್ನು ಕಟ್ ಮಾಡ್ಕೋಬೋದು. ಅದು ತುಂಬಾ ಫ್ರೆಶ್ಶೇ ಇತ್ತು. ಸೊ ಅದನ್ನು ತರಿಸ್ಕೊಂಡು ಈ ಪೇಸ್ಟ್ನ ತೆಗೆದು ಅದರಲ್ಲಿ ಮಿಕ್ಸ್ ಮಾಡೋಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಸ್ಪೈಸಸ್ ಎಲ್ಲ ಹಾಕ್ಕೊಳ್ಳಿ. ಆನಿಯನ್ ಒಂದು ಹಾಕ್ಕೊಂಡಿದ್ದೀನಿ, ಟೊಮೊಟೊ ಒಂದು ತುಂಬ ಚೆನ್ನಾಗಿ ಹಣ್ಣಾಗಿರೋದು ಎಲ್ಲ ಉದ್ದುದ್ದಕ್ಕೆ ಹೆಚ್ಚಿದ್ದೀನಿ, ಮತ್ತು ಚಕ್ಕೆ, ಲವಂಗ, ಬಿರಿಯಾನಿ ಎಲೆ, ಆಮೇಲೆ ಏಲಕ್ಕಿ. ಸೊ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಮೇಯ್ನಾಗಿ ಮಿಕ್ಸಿಂಗ್ ತುಂಬ ಇಂಪಾರ್ಟೆಂಟ್. ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಮುಚ್ಚಿಕ್ಬಿಡಿ. ಸೊ ಇದಕ್ಕೆ ಸೈಡ್ ಡಿಶ್ ಆಗಿ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಬೋನ್ಲೆಸ್ ಆಗಿರುವಂಥ ಚಿಕನ್ ತೊಗೊಂಡಿದ್ದೀನಿ. ಸೊ ಅದಕ್ಕೆ ಮ್ಯಾರಿನೇಟ್ ಮಾಡೋದಕ್ಕೆ ನಾನು ಏನೇನು ಯೂಸ್ ಮಾಡ್ತಾಯಿದ್ದೀನಿ ಅಂದರೆ ಸ್ವಲ್ಪ ಕರ್ಡ್ ಯೂಸ್ ಮಾಡ್ತಾಯಿದ್ದೀನಿ, ಆಮೇಲೆ ಸ್ವಲ್ಪ ಉಪ್ಪು, ಆಮೇಲೆ ಅರಿಶಿನದ ಪೌಡರು, ಅಚ್ಕಾರದ ಪೌಡರು, ಧನಿಯಾ ಪೌಡರು, ಪೆಪ್ಪರ್ ಪೌಡರು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇದನ್ನೆಲ್ಲ ಚೆನ್ನಾಗಿ ಒಂದಕ್ಕೊಂದು ಕೋಟಿಂಗ್ ಚೆನ್ನಾಗಿ ಮಿಕ್ಸ್ ಆದಮೇಲೆ ಮುಚ್ಚಳ ಹಾಕಿಬಿಟ್ಟು ಇದನ್ನು ಮಧ್ಯಾಹ್ನನೇ ನಾನು ಮ್ಯಾರಿನೇಟ್ ಮಾಡಿ ಇಡ್ತಾಯಿದ್ದೀನಿ. ಬಿಕಾಸ್ ಚಿಕನ್ ಎಲ್ಲ ಎಷ್ಟು ಚೆನ್ನಾಗಿ ಮ್ಯಾರಿನೇಟ್ ಆಗುತ್ತೋ, ಅಂದರೆ ಎಷ್ಟು ಚೆನ್ನಾಗಿ ನೆನೆಯಕ್ಕೆ ಬಿಡ್ತಿರೋ ಅಷ್ಟು ಟೇಸ್ಟು ಸೂಪರಾಗಿರುತ್ತೆ. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ. ಸೊ ಇಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ, ನಿಮಗೆ ಬೇಕಾದರೆ ನಾನಿವಾಗ ಬಿರಿಯಾನಿಗೆ ಮಾಡಿದೆ ನೋಡಿ ಪೇಸ್ಟು, ಆ ಪೇಸ್ಟ್ ಕೂಡ ನೀವು ಚಿಕನ್ನ ಅದು ಒಂದು ರೆಸಿಪಿಯಾಗಿ ನೀವು ಮಿಕ್ಸ್ ಮಾಡಿ ಕೂಡ ಇಡಬಹುದು. ಅದು ಸೇಮ್ ಟೇಸ್ಟೇ ಕೊಡುತ್ತೆ ನಿಮಗೆ. ಸೊ ಒಂದೊಂದು ಥರ ಟೇಸ್ಟ್ ಇರುತ್ತೆ. ಸೇಮ್ ಪೇಸ್ಟೇ ನೀವು ಅದಕ್ಕೂ ಕೂಡ ಹಾಕೋಬೋದು. ಸೊ ಇವಾಗ ನಾವು ಇದನ್ನು ಬಿರಿಯಾನಿ ಮಾಡ್ತಿರೋದ್ರಿಂದ ಅದು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅನ್ನೋಕ್ಕೋಸ್ಕರ ನಾನು ಅದನ್ನು ಆ ರೀತಿ ಮಿಕ್ಸ್ ಮಾಡಿ ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೀನಿ. ಸೊ ಇವಾಗ ಡಿನ್ನರ್ ಮಾಡೋ ಟೈಮು. ಡಿನ್ನರ್ ಬಂದು ಇವತ್ತು ಸ್ವಲ್ಪ ಬೇಗನೆ ಸ್ಟಾರ್ಟ್ ಮಾಡ್ತಿದ್ದೀನಿ ವಿಡಿಯೋ ಮಾಡೋಕ್ಕೋಸ್ಕರ. ಇಲ್ಲಾಂದರೆ ಸ್ವಲ್ಪ ಲೇಟಾಗಿ ಮಾಡ್ತೀನಿ. ವಿಡಿಯೋ ಮಾಡಬೇಕಂದ್ರೆ ಸ್ವಲ್ಪ ವೀಡಿಯೋಗಳನ್ನ ಎತ್ತಿಡಬೇಕು, ಮಾಡಬೇಕು, ಸ್ವಲ್ಪ ಟೈಮ್ ಸ್ವಲ್ಪ ಹಿಡಿಯುತ್ತೆ. ನಮ್ಮದು 6:30 7 o'clock ಒಳಗಡೆ ಡಿನ್ನರ್ ಆಗುತ್ತೆ. ಹಾಗಾಗಿ ಸ್ವಲ್ಪ ಬೇಗ ಮಾಡಿ ಇಟ್ಬಿಡೋಣ ಅಂತೇಳಿ ನಾನೇನಾದ್ರು ವೀಡಿಯೋ ಮಾಡ್ಕೊಂಡು ಮಾಡಿದ್ರೆ ಲೇಟ್ ಆಗುತ್ತೆ. ಹಾಗಾಗಿ ಈವ್ನಿಂಗ್ ಆಗಿದೆ, ಬಟ್ ಆದರೆ ಸ್ವಲ್ಪ ಶುರು ಮಾಡಿಬಿಟ್ಟೆ. ಸೊ ಒಂದು ಧೂಪನ ಹಾಕಿಬಿಟ್ಟು ಆ ಸ್ಮೆಲ್ಲಲ್ಲೇ ಎಲ್ಲ ಅಡುಗೆನೂ ರೆಡಿ ಮಾಡ್ಕೊಂಡು ಹೋಗ್ಬೇಕು ಇವಾಗ. ಸೊ ನೋಡಿ, ಈ ಒಂದು ರೌಂಡ್ ಹಾಗೆ ಮನೆ ಸುತ್ತ ಹೋಗ್ಬಿಟ್ಟು ಬಂದುಬಿಡ್ತೀನಿ. ಆಮೇಲೆ ಎಲ್ಲಾದರೂ ಒಂದು ಕಡೆ ಅದನ್ನು ಇಟ್ಬಿಟ್ಟು ಇವಾಗ ವೆಜಿಟೇಬಲ್ ಬಿರಿಯಾನಿ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಎರಡೂ ಸೇಮ್ ಒಂದೇ ಟೈಮಲ್ಲಿ ನಾನು ಬೇಯಕ್ಕೆ ಇಡ್ತೀನಿ. ಆವಾಗ ಅದೆರಡು ಒಟ್ಟಿಗೆ ನಮಗೆ ರೆಡಿ ಆಗುತ್ತೆ. ಸೊ ಒಂದು ಬಂದು ಚಿಕನ್ ಡ್ರೈ ರೋಸ್ಟ್ ಮಾಡೋದಕ್ಕೆ, ಇನ್ನೊಂದು ದಮ್ ವೆಜಿಟೇಬಲ್ ಬಿರಿಯಾನಿ ಮಾಡೋದಕ್ಕೆ. ಸೊ ಈ ವೆಜಿಟೇಬಲ್ ಬಿರಿಯಾನಿ ಈ ರೀತಿ ಮಾಡಿ ನೋಡಿ, ಹೋಟೆಲ್ಗೆ ನೀವು ಹೋಗಲ್ಲ. ಸೊ ಮನೆಯಲ್ಲೇ ಅಥವಾ ನೀವೇ ಮಾಡಿ ತಿಂತೀರಾ, ಇನ್ನೂ ಬೇಕಂತ ಅಷ್ಟು ಟೇಸ್ಟಾಗಿರುತ್ತೆ. ಸೊ ಎರಡಕ್ಕೂ ನಾನೊಂದು 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎರಡನ್ನೂ ಒಟ್ಟಿಗೆ ಮಾಡ್ಕೊಂಡು ಹೋಗಬೇಕು. ಇವಾಗ ನಾನು ಚಿಕನ್ನ ಫಸ್ಟ್ ರೆಡಿ ಮಾಡಿ ಇಟ್ಬಿಟ್ರೆ ಅದು ಪಾಡಿಗೆ ಬೇಯ್ತಾ ಇರುತ್ತೆ. ಹಾಗಾಗಿ ಕರಿಬೇವು ಸೊಪ್ಪು ಎಷ್ಟು ಬೇಕಾದರೂ ನೀವು ಅಷ್ಟು ಹಾಕ್ಕೋಬೋದು. ಹಾಕ್ಕೊಂಡ್ಬಿಟ್ಟು ಬೇರೆ ಏನೂ ಇಲ್ಲ, ಇದಕ್ಕೆ ನೀವು ಬೇರೆ ಏನೂ ಹಾಕಬೇಕಾದ ಅವಶ್ಯಕತೆ ಇಲ್ಲ. ಕರಿಬೇವು ಸೊಪ್ಪು ಹಾಕಿಬಿಟ್ಟು ಆ ಚಿಕನ್ನ ಅದರೊಳಗೆ ಹಾಕ್ಬಿಟ್ಟು ಸ್ವಲ್ಪ ಆ ಬಾಕ್ಸಲ್ಲಿ ಇರೋ ಮಸಾಲೆಗೆ ಒಂಚೂರು ನೀರು ಹಾಕಿ ಅದನ್ನು ಮಿಕ್ಸ್ ಮಾಡಿ
ಮುಚ್ಚಿ ಮೀಡಿಯಮ್ ಒಲೆ ಉರಿಯಲ್ಲಿ ಅದನ್ನು ಇಟ್ಬಿಡಿ. ಅದ್ರ ಕೆಲಸ ಅಷ್ಟೇ. 10 ನಿಮಿಷಕ್ಕೂ ಒಂಚೂರು ತೆಗೆದು ಅದನ್ನು ಸ್ವಲ್ಪ ತಿರುಗಿಸ್ಬಿಡ್ತಾ ಇರಿ. ಆ ಚಿಕನ್ದು ಕೆಲಸ ಮುಗೀತು. ದಮ್ ಬಿರಿಯಾನಿಯಲ್ಲಿ ಸ್ವಲ್ಪ ಕೆಲಸ ಇದೆ. ಸೊ ಆ ಸ್ವಲ್ಪ ಕೆಲಸ ಏನಂದರೆ, ಇವಾಗ ಎಣ್ಣೆ ಹಾಕಿದ್ದೀನಲ್ಲ, ಇದಕ್ಕೂ ಅಷ್ಟೇ ಏನೂ ಹಾಕೋಂಗಿಲ್ಲ. ಜಸ್ಟ್ ಇಷ್ಟು ಇಂಗ್ರೀಡಿಯೆಂಟ್ಸ್ನ ನಾವು ಮಿಕ್ಸ್ ಮಾಡಿಟ್ಟಿರೋದನ್ನೆಲ್ಲ ಒಟ್ಟಿಗೆ ಅದರೊಳಗೆ ಹಾಕಿಬಿಟ್ಟು ಅದು ಬೇಯಕ್ಕೆ ಬಿಟ್ಬಿಡೋಣ. ಸಪ್ರೇಟಾಗಿ ಇವಾಗ ನಾವು ಬಿರಿಯಾನಿ ರೈಸ್ನ ಬೇಯಿಸಬೇಕು. ಅದಕ್ಕೆ ಇಷ್ಟು ಸ್ಪೈಸಸ್ ಅದಕ್ಕೆ ತೊಗೊಂಡಿದ್ದೀನಿ. 1.5 ಗ್ಲಾಸ್ ನಾನು ಬಿರಿಯಾನಿ ರೈಸ್ ತೊಗೊಂಡು ಅದನ್ನು ಬೇಯಕ್ಕಿಟ್ಟಿದ್ದೀನಿ. ಸೊ ಎಲ್ಲದೂ ಒಂದೇ ಟೈಮ್ ಬೇಯಿಸ್ಕೊತಾ ಇದ್ದೀನಿ. 3 ಒಂದೇ ಕಡೆ ಬೇಯ್ತಾ ಇದೆ. ಅವಾಗ ನನಗೆ ಕರೆಕ್ಟಾಗಿ ಒಟ್ಟಿಗೆ ಒಂದೇ ಸತಿ ನನಗೆ ಡಿನ್ನರ್ಗೆ ಪ್ರಿಪೇರ್ ಮಾಡ್ಕೊಂಬಿಡ್ತೀನಿ ನಾನು. ಸೊ ವೆಜಿಟೇಬಲ್ಲು ಚೆನ್ನಾಗಿ ಬೇಯಬೇಕದು. ನೀವು ಒಂದು 90% ವೆಜಿಟೇಬಲ್ ಬೇಯೋ ತನಕನೂ ಅದನ್ನು ಬೇಯಿಸ್ತಾನೇ ಇರಿ. ಸೊ ವೆಜಿಟೇಬಲು ತುಂಬಾ ಬೇಯಬಾರ್ದು, ಬಿಕಾಸ್ ನಮಗೆ ಆ ಬಿರಿಯಾನಿಗೆ ಅದಕ್ಕೆ ಮಿಕ್ಸಿಂಗಿಗೆ ಕರೆಕ್ಟಾಗಿ ಬರುತ್ತೆ. ಆ ಥರ ನೀವು ಬೇಯಿಸ್ಕೊಂಡ್ರೆ ಸಾಕು. ನೋಡಿ ಇವಾಗ ಇಷ್ಟು ಬೆಂದಿದೆ. ಇವಾಗ ಏನು ಮಾಡ್ತೀನಿ ಅಂದರೆ, ಅದರಲ್ಲಿರೋ ಜ್ಯೂಸು ನಮಗೆ ಬೇಕು ಸ್ವಲ್ಪ. ಆ ಜ್ಯೂಸ್ನು ತೊಗೊಂಡು ಒಂದು ಬಾಕ್ಸಲ್ಲಿ ಹಾಕ್ಕೊತಿದ್ದೀನಿ. ಒಂದು 1/4 ಭಾಗ ನೀವು ಇದರಿಂದ ಸ್ವಲ್ಪ ತೆಗ್ದಿಟ್ಕೊಂಬಿಡಿ. ಯಾಕಂದರೆ ನಾವು ದಮ್ ಮಾಡ್ತಾಯಿದ್ದೀವಿ, ರೈಸ್ನ ನಾವು ದಮ್ ಬಿರಿಯಾನಿ ಥರ ಮಾಡ್ತಾಯಿದ್ದೀವಿ. ಹಾಗಾಗಿ ರೈಸು ಅಷ್ಟೇ ಒಂದು 80% ಈ ಥರ ಉದ್ರಾಗಿ ಬೆಂದಿದ್ರೆ ಸಾಕು. ನೋಡಿ ನಾನು ಇವಾಗ ಬೇಯಿಸಿದ್ದೀನಲ್ಲ, ಇವಾಗ ಈ ರೀತಿ. ಸೊ ಇದನ್ನು ಬೆಂದಾದಮೇಲೆ ನಾವು ಸ್ಟೈನ್ ಮಾಡಿಕೊಂಡು ಆ ಸ್ಟೈನರಿಂದ ನಾನು ರೈಸ್ನ ತೆಗೆದು ಹರಡ್ಕೊತಾ ಇದ್ದೀನಿ. ನೋಡಿ ಅಲ್ಲಿ ಇಟ್ಟಿದ್ದೀನಿ ಸ್ಟೈನರು. ಸೊ ಹಾಗೆ ನೀರಿಂದ ತೆಗೆದು ಹಾಕಬೇಡಿ, ತುಂಬ ವಾಟ್ರಿ ಆಗಿಬಿಡುತ್ತೆ. ನಮಗೆ ಏನು ಬೇಡ, ಈ ಥರ ಉದ್ರಾಗಿ ಸಿಕ್ಕಿದ್ರೆ ಸಾಕು ರೈಸ್. ಆವಾಗಲೇ ನಿಮಗೆ ತಿನ್ನೋಕ್ಕೆ ಸೂಪರ್ ಎಮ್ಮಿ ಟೇಸ್ಟಾಗಿರುತ್ತೆ. ಸೊ ಇವಾಗ ನಾನು ಬಾಕ್ಸಲ್ಲಿ ಇಟ್ಕೊಂಡಿರೋದನ್ನ ಚೆನ್ನಾಗಿ ಎಲ್ಲ ಕಡೆ ಮಧ್ಯದಲ್ಲಿ ಸ್ಪ್ರೆಡ್ ಮಾಡಿಕೊಂಡು ಇನ್ನೊಂದು ಲೇಯರ್ ರೈಸ್ನು ಹಾಕ್ಕೊಳ್ಳೋಣ. ಸೊ ನಮ್ಗೆ ಆವಾಗ ಎಲ್ಲ ಕಡೆ ಸ್ಪ್ರೆಡ್ಡಾಗಿ ಮಿಕ್ಸ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ನೀವು ಇದನ್ನು ಹಾಗೆ ಮಿಕ್ಸ್ ಮಾಡದೆ ಕೂಡ ತಿನ್ಬೋದು. ನಾನು ಮಿಕ್ಸ್ ಮಾಡಿನೇ ತಿನ್ನೋದು, ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಇವಾಗ ಇದನ್ನೆಲ್ಲ ಹಾಕಿದ್ದೀನಿ. ಮುಚ್ಚಳ ಹಾಕಿಬಿಟ್ಟು ಇದನ್ನು ದಮ್ ಹಾಕೋಣ. ಸೊ ಅದಕ್ಕಿಂತ ಮುಂಚೆ ಸ್ವಲ್ಪ ಈ ಮೆಣಸಿನ್ಕಾಯಿ ಹಾಕೋದು ಮಾರುತ್ತೆ, ಒಂಥರ ಟೇಸ್ಟ್ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಇದನ್ನು ಹಾಕಿಬಿಟ್ಟು ಕಂಪ್ಲೀಟ್ ಒಂದು 15 ಮಿನಿಟ್ಸ್ ಟು 20 ಮಿನಿಟ್ಸು ಲೋ ಫ್ಲೇಮಲ್ಲಿ ನಾವು ಅದನ್ನು ದಮ್ ಹಾಕೋಣ. ಸೊ ದಮ್ ನಾನೇನು ಇದು ಹಿಟ್ಟೆಲ್ಲ ಮಿಕ್ಸ್ ಮಾಡೆಲ್ಲ ಮಾಡ್ತಿಲ್ಲ, ಜಸ್ಟ್ ನಾವು ಕುಟ್ಟನಿಗಿದೆ ನೋಡಿ, ಅದನ್ನು ತೆಗೆದು ಆ ಮುಚ್ಚಳ ಮೇಲೆ ಇಟ್ಟಿದ್ದೀನಿ ಅಷ್ಟೇ. ಒಂದು 15ರಿಂದ 20 ನಿಮಿಷ, ಬೇರೆ ಯಾವ ರೀತಿ ದಮ್ಮು ಹಾಕಿಲ್ಲ ಇದಕ್ಕೆ. ಇವಾಗ ನೋಡಿ ರೆಡಿಯಾಗಿದೆ, ಸೂಪರಾಗಿ ಡ್ರೈ ರೋಸ್ಟು ರೆಡಿಯಾಗಿದೆ. ಮೆಣಸಿನ್ಕಾಯಿ ಫ್ಲೇವರ್ಗೋಸ್ಕರ ಹಾಕಿದ್ದೀನಿ. ಬೇಕು ಅಂದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೋಬೋದು. ನಾನು ಲಾಸ್ಟಿಗೆ ಪೆಪ್ಪರ್ನ ಹಾಕಿ ತೆಗ್ದಿದ್ದೀನಿ. ಸೊ ಇವಾಗ ನಮ್ಮ ಬಿಸಿ ಬಿಸಿ ಬಿರಿಯಾನಿ ದಮ್ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿದೆ ನೋಡಿ, ಬಿಸಿ ಬಿಸಿಯಾಗಿ. ಮೈ ಗಾಡ್, ತುಂಬ ಟೇಸ್ಟಾಗಿ ಬರುತ್ತೆ. ಖಂಡಿತವಾಗ್ಲೂ ಟ್ರೈ ಮಾಡಿ. ದಮ್ಮ ಆ ಥರ ಹಾಗೆ ತಿನ್ನಬೇಕಂದ್ರೆ ಇದನ್ನು ಹಿಂಗೇ ನೀವು ಎತ್ತಿ ಹಾಕ್ಕೊಂಡು ತಿನ್ಬೋದು. ನಾನು ಮಿಕ್ಸ್ ಮಾಡ್ತಿದ್ದೀನಿ. ಮತ್ತು ಸ್ವಲ್ಪ ವೈಟ್ ರೈಸ್ನ ತೆಗೆದು ಲಿಯಾಗಿ ಇಡ್ತಾಯಿದ್ದೀನಿ. ಅವಳಿಗೆ ಸ್ವಲ್ಪ ಸ್ಪೈಸ್ ಬೇಡ ಅಂಥೇಳಿ ವೈಟ್ ರೈಸು ಸ್ವಲ್ಪ ಮಾತ್ರ ಈ ಮಸಾಲಾನ ಹಾಕಿ ಮಾಡ್ತಾಯಿದ್ದೀನಿ. ಸೊ ನಮ್ಮ ನೈಟ್ ಡಿನ್ನರ್ ರೆಡಿಯಾಗಿದೆ. ಟೇಸ್ಟಿಯಾಗಿರುವಂಥ ಡಿನ್ನರ್, ಎಮ್ಮಿ ಡಿನ್ನರ್. ತುಂಬ ಏನಾದರೂ ಟೆಂಪ್ಟಿಂಗ್ ಹೋಟೆಲಿಂದ ಏನಾದ್ರು ತರಬೇಕು ಅಥವಾ ಏನಾದರೂ ತಿನ್ನಬೇಕು ಹೊರಗಡೆ ಹೋಗಿ ಅಂದಾಗ ಈ ರೀತಿ ಒಂದು ರೆಸಿಪಿನ ನೀವು ಖಂಡಿತ ಫಾಲೋ ಮಾಡ್ಕೊಳ್ಳಿ. ಸೊ ಇದನ್ನು ಟ್ರೈ ಮಾಡಿ, ತುಂಬ ಔಟ್ಕಮ್ ಸೂಪರಾಗಿ ಬರುತ್ತೆ. ಇದ್ರ ಜೊತೆಗೆ ಸ್ವಲ್ಪ ಕುಕ್ಕುಂಬರ್, ಆನಿಯನ್, ಒಂದು 1/2 ಲೆಮನ್ ಇಟ್ಕೊಳ್ಳಿ. ನನ್ನ ಹತ್ರ ಅವತ್ತು ಎಲ್ಲ ಖಾಲಿಯಾಗಿತ್ತು, ಇರಲಿಲ್ಲ ಏನು. ನನ್ನ ಹತ್ರ ಇರೋ ಅಂಥ ವೆಜಿಟೇಬಲ್ಸ್ನೇ ನಾನು ಹಾಕ್ಕೊಂಡು ತಿನ್ಕೊಂಡಿದ್ದೀನಿ. ತುಂಬಾ ಕೋಲ್ಡ್ ಎಲ್ಲ ಆಗಿತ್ತು ಒಂದು 3 ಡೇಸಿಂದ. ಸೊ ಹಾಗಾಗಿ ಸ್ವಲ್ಪ ಕುಕ್ಕುಂಬರ್ ಆ ಥರ ಸಲಾಡ್ಸ್ನೆಲ್ಲ ಸ್ಟಾಪ್ ಮಾಡಿದ್ದೀನಿ. ಸೊ ಈ ಥರ ಕೋಲ್ಡ್ ಏನಾರು ಇದ್ದರೆ ನೋಡಿ, ಈ ಥರ ಸ್ಪೈಸಿಯಾಗಿ ಬಿರಿಯಾನಿನೂ ಸ್ಪೈಸಿಯಾಗಿ ಚಿಕನ್ ಡ್ರೈ ರೋಸ್ಟು ಮಾಡಿ ಟ್ರೈ ಮಾಡಿ ತಿನ್ನಿ ನಿಮ್ಮ ಮನೇಲಿ, ಸೂಪರಾಗಿರುತ್ತೆ. ಸೊ ಈ ವಿಡಿಯೋ ಫುಲ್ಲಾಗಿ ನೋಡೋದಕ್ಕೆ ನಿಮಗೆ ತುಂಬ ಥ್ಯಾಂಕ್ಸ್ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕು, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೀಗೆ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್, ಒಳ್ಳೆ ಆಹಾರ ತಿನ್ನಿ, ಆರೋಗ್ಯವಾಗಿರಿ. ಶುಭರಾತ್ರಿ.